Hi, hello friends. I'm Harshita. The Oxford College of Engineering College ಇಂದ ಹೆರಿಟೇಜ್ ವಾಕ್ ಬಂದಿದ್ದೀನಿ. ನಾನು ಯಾವ ಪ್ಲೇಸ್ ನ ಚೂಸ್ ಮಾಡಿದ್ದೀನಪ್ಪ ಅಂತಂದ್ರೆ ಸಕಲೇಶ್ಪುರದಲ್ಲಿ ಇರೋ ಮಂಜಾರಾಬಾದ್ ಫೋರ್ಟ್ ನ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಈ ಫೋರ್ಟು ಬೇರೆ ಫೋರ್ಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಇದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಆರ್ಕಿಟೆಕ್ಚರ್ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು ಡ್ರೋನ್ ಶಾಟ್ ಅಲ್ಲಿ ಟಾಪ್ ವ್ಯೂ ನೋಡಿದಾಗ ಇದು ಒಂದು ಸ್ಟಾರ್ ಶೇಪ್ ಅಲ್ಲಿ ಇದೆ. ಆಗಿನ ಕಾಲದಲ್ಲೇ ಅವರು ಆ ಸ್ಟಾರ್ ಶೇಪ್ ನ ಒಂಚೂರು ಆಚೆ ಈಚೆ ಆಗದೆ ತುಂಬಾ ಕ್ಲೀನ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಅದನ್ನ ಬಿಲ್ಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಈ ಇಷ್ಟಿನ ಮುಂದೆ ಹೋಗ್ತಾ ಹೇಳ್ತೀನಿ, ಬನ್ನಿ ಹೋಗೋಣ. ಈಗ ಬಂದು ಕಾರ್ ಇಳ್ಕೊಂಡು ಹಾಗೆ ಒಂದು ಔಟ್ಸೈಡ್ ನೇಚರ್ನ ಫೀಲ್ ಮಾಡಿಕೊಂಡು ಈಗ ಟಿಫನ್ ಮಾಡೋಣ ಅಂತ ಫೋರ್ಟ್ ಎಂಟ್ರಿಯಲ್ಲಿದೆ ಒಂದು ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ಮಸಾಲೆ ದೋಸೆ ತಿನ್ಕೊಂಡು ಈಗ ಫೋರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫೋರ್ಟ್ ಟಾಪ್ ವ್ಯೂ ಅಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ಫೋರ್ಟ್ ಬಂದು ಮಾರ್ನಿಂಗ್ 8 o'clock ಓಪನ್ ಆಗುತ್ತೆ ಅಂಡ್ ಈವ್ನಿಂಗ್ 5 o'clock ಕ್ಲೋಸ್ ಆಗುತ್ತೆ. ಈಗ ನಾನು ಗೇಟ್ ಎಂಟ್ರಿ ಆಗ್ತಾ ಇದ್ದೀನಿ. ಈ ಗೇಟ್ ಇಂದ ನಾವು ನಿಯರ್ಲಿ 200 to 300 meters ನಡ್ಕೊಂಡು ಹೋದ್ರೆ ನಮಗೆ ಸ್ಟೆಪ್ಸ್ಗಳು ಸಿಗುತ್ತೆ. ಯಾಕೆ ಸ್ಟೆಪ್ಸ್ಗಳು ಸಿಗುತ್ತಪ್ಪ ಅಂತಂದ್ರೆ ಈ ಫೋರ್ಟ್ ಬಂದು ಹಿಲ್ಸ್ ಮೇಲೆ ಇರೋದ್ರಿಂದ ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೇಕು. ನಿಯರ್ಲಿ 253 ಸ್ಟೆಪ್ಸ್ ಟಾಪ್ ಟು ಬಾಟಮ್ ನಮಗೆ ಸಿಗುತ್ತೆ. ನಾವು ಸ್ಟೆಪ್ಸ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಮಗೊಂದು ಸ್ಮಾಲ್ ಚಾಟ್ ಶಾಪ್ ಸಿಗುತ್ತೆ. ಇಲ್ಲಿ ಮುಂದೆ ಹೋದ್ರೆ ಸಿಗುತ್ತೆ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ನಾನು ಗೇಟ್ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ ಮೇಲ್ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಅಂಡ್ ಇಲ್ಲಿ ಮೇಲ್ ಹೋಗ್ತಾ ಹೋಗ್ತಾ ಈ ನೇಚರ್ನ ನೋಡಿ ನನ್ನ ಮೈಂಡ್ ರಿಫ್ರೆಶ್ ಅನಿಸ್ತು. ಹಾಗೆ ಮೇಲ್ ಹೋಗುವಾಗ ಸೈಡಲ್ಲಿ ಒಂದು ಟಚ್ ಮಿ ನಾಟ್ ಪ್ಲಾಂಟ್ ಸಿಕ್ತು. ಆ ಪ್ಲಾಂಟ್ಗೆ ಹಾಯ್ ಹೇಳಿ ಹಿಂದೆ ಇದ್ದಂಥ ಚಾಟ್ ಶಾಪ್ಗೆ ಬಾಯ್ ಹೇಳಿ ಈಗ ಮೇಲೆ ಮೂವ್ ಆನ್ ಆಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈ ಫೋರ್ಟು ಬ್ಯಾಂಗ್ಳೂರ್ ಅಂಡ್ ಮಂಗಳೂರು ರೂಟಲ್ಲಿ ಬರೋ ಹಾಸನ್ ಡಿಸ್ಟಿಕ್ ಸಕಲೇಶ್ಪುರಲ್ಲಿದೆ. ಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬನ್ನಿ ಮಾತಾಡೋಣ. ಅಂಡ್ ಈ ಫೋರ್ಟ್ಗೆ ನಾವು ನಮ್ಮ ಓನ್ ವೆಹಿಕಲ್ಸ್ ಆದ್ರೂ ಬರ್ಬೋದು ಅಥವಾ KSRTC ಬಸ್ಸಲ್ಲಿ ಆದ್ರೂ ಬರ್ಬೋದು ಅಂಡ್ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ಈ ಫೋರ್ಟು ಬ್ಯಾಂಗ್ಳೂರಿಂದ 220 kilometers ಇದೆ. ಇಲ್ಲಿಗೆ ನಾವು 5 to 6 hours ಅಲ್ಲಿ ರೀಚ್ ಆಗ್ತೀವಿ ಬ್ಯಾಂಗ್ಳೂರಿಂದ. ಇವಾಗ ಮೇನ್ ಗೇಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರದಲ್ಲೇ ನಮಗೆ ಮೇನ್ ಗೇಟ್ ಸಿಗುತ್ತೆ. ಇಲ್ಲಿ ಬಂದ ತಕ್ಷಣ ಒಂದು ಸೂಪರ್ ಫೀಲ್ ಸಿಕ್ತು, ಯಾಕಂದರೆ ಇಲ್ಲಿರುವಂಥ ನೇಚರ್ ಆ ರೀತಿ ಇದೆ. ಈಗ ನಾನು ಫೋರ್ಟ್ ಮೇನ್ ಗೇಟ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಆ್ಯಂಡ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ನಮಗೆ ಫೋರ್ಟ್ ಅಂದರೆ ಮೈಂಡಲ್ಲಿ ಬರೋದು ಬಿಗ್ ಬಿಗ್ ವಾಲ್ಸ್ಗಳಿರೋ ಸರ್ಕಲ್ ಶೇಪ್ ಆ್ಯಂಡ್ ಸ್ಕ್ವೇರ್ ಶೇಪಲ್ಲಿ. ಬಟ್ ಆದರೆ ಈ ಮಂಜಾರಾಬಾದ್ ಫೋರ್ಟ್ 8 cones ಇಂದ ಸ್ಟಾರ್ ಶೇಪಲ್ಲಿ ಡೆವಲಪ್ ಆಗಿದೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಫುಲ್ ಸ್ಟಾರ್ ಶೇಪಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಈ ಫೋರ್ಟ್. ಮಂಜಾರಾಬಾದ್ ಫೋರ್ಟ್ ಬಂದ್ಬಿಟ್ಟು ಸಿ ಲೆವೆಲ್ ಇಂದ ನಿಯರ್ಲಿ 3240 feet ಹೈಟ್ ಅಲ್ಲಿದೆ ಅಂಡ್ 5 acres ಅಲ್ಲಿ ಈ ಫೋರ್ಟ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಫೋರ್ಟ್ ನ ಯುರೋಪಿಯನ್ ಸ್ಟೈಲ್ ಅಲ್ಲಿ ಫ್ರೆಂಚ್ ಇಂಜಿನಿಯರ್ಸ್ ನ ಯೂಸ್ ಮಾಡಿಕೊಂಡು ಆಂಗ್ಲೋ ಮೈಸೂರು ವಾರ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಈ ಫೋರ್ಟ್ ನ ಟಿಪ್ಪು ಸುಲ್ತಾನ್ ಅವರು 1785 to 1792 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾಕೆ ಈ ಪ್ಲೇಸ್ ಇಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಂದ್ರೆ ಮೈಸೂರು ಮತ್ತೆ ಮಂಗಳೂರು ಮೈನ್ ರೂಟನ್ನ ಅವರ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಥಿಂಕ್ ಮಾಡಿರ್ತಾರೆ. ಅದಕ್ಕೆ ಅವರು ಈ ಪ್ಲೇಸ್ ಮೇಲೆ ಬ್ರಿಟಿಷ್ ಮತ್ತೆ ಆಂಗ್ಲೋ ಇಂಡಿಯನ್ಸ್, ಮರಾಠಾಸ್, ನಿಜಾಮ್ಸ್ ಅಟ್ಯಾಕ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಫೋರ್ಟ್ ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಈ ಫೋರ್ಟ್ ಕನ್ಸ್ಟ್ರಕ್ಟ್ ಆಗಿರೋ ಪ್ಲೇಸ್ ಅಲ್ಲಿ ತುಂಬಾ ಫಾಗ್ ಇರೋದನ್ನ ಟಿಪ್ಪು ಸುಲ್ತಾನ್ ಅವರು ನೋಡ್ಬಿಟ್ಟು ಈ ಪ್ಲೇಸ್ಗೆ ಮಂಜಾರಾಬಾದ್ ಅನ್ನೋ ನೇಮ್ನ ಕೊಡ್ತಾರೆ. ಈ ಪ್ಲೇಸ್ಗೆ ಹೋದಾಗ ಎಷ್ಟು ಕೂಲ್ ಫೀಲ್ ಆಗ್ತಿತ್ತು ಗೊತ್ತಾ. ಈ ಪ್ಲೇಸಲ್ಲಿರುವಂಥ ಕೂಲ್ನೆಸ್ ನಮಗೆ ಬೆಂಗಳೂರಲ್ಲಿ ಸಿಗೋದು ತುಂಬ ರೇರ್. ಆ್ಯಂಡ್ ಈ ಫೋರ್ಟ್ನ ಔಟ್ಸೈಡ್ ವಾಲ್ಸ್ನ ಗ್ರಾನೈಟ್ ಸ್ಟೋನ್ ಆ್ಯಂಡ್ ಲೈಮ್ ಸ್ಟೋನಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ಸೈಡ್ ವಾಲ್ಸ್ನ 2 ಲೇಯರ್ಸಿಂದ ಬ್ರಿಕ್ಸ್ ಮತ್ತು ಸ್ಟೋನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ಸೈಡ್ ಒಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಈ ರೂಮ್ನ ಸೋಲ್ಜರ್ಸ್ ಅವರ ಬರಾಕ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಅದರ್ ಐಟಮ್ಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಒಳಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕತ್ಲಿದೆ ಅಂತ. ಸೊ ಅವರು ಆ ಟೈಮಲ್ಲಿ ಅವ್ರಿಗೆ ಯಾವುದೇ ರೀತಿ ಲೈಟ್ಸ್ ಆಗಿರ್ಬೋದು ಯಾವುದೂ ಇರ್ತಾ ಇರಲಿಲ್ಲ. ಅಲ್ಲಿ ಒಂದು ಸ್ಮಾಲ್ ಪ್ಲೇಸ್ ಕಾಣಿಸ್ತಿದೆಯಲ್ವ, ಅದರಲ್ಲೇ ಅವರು ದೀಪಗಳನ್ನ ಇಟ್ಕೊಂಡು ಇಲ್ಲಿ
ಅವ್ರ ಐಟಮ್ಸ್ನ ಸ್ಟೋರ್ ಮಾಡ್ತಾಯಿದ್ರು. ನೋಡ್ತಿದ್ದೀರಲ್ವ ಎಷ್ಟು ಕತ್ಲಿದೆ ಅಂತ. ಈಗ ನಾವು ಅದನ್ನು ನೋಡಿಕೊಂಡು ಇಲ್ಲಿರುವಂತಹ ವಾಲ್ಸ್ಗಳೆಲ್ಲ ಯಾವ ರೀತಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ ನೋಡಿಕೊಂಡು ಈಗ ಮೇನ್ ಸ್ಟಾರ್ ಒಳಗಡೆ ಬರ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ನಾವು ಹೋದಾಗ ತುಂಬ ಬಿಸಿಲಿತ್ತು. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಟಾಪಲ್ಲಿ ಇದೆ ಅಂತ. ನಾವು ಈ ಫೋರ್ಟ್ನ ಆಗಿರೋದಕ್ಕೂ ಈಗಿರೋದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಯಾಕಪ್ಪ ಅಂತಂದರೆ ಅವಾಗ ಈ ಫೋರ್ಟ್ ತುಂಬ ಗ್ರೀನ್ರಿ ಆಗಿತ್ತು. ಬಟ್ ಇವಾಗ ಬಿಸಿಲಿಂದ ತುಂಬ ಹಾಳಾಗಿದೆ ಆ್ಯಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಟಾಪ್ ವ್ಯೂವಲ್ಲಿ ನೋಡಿ ಯಾವ ರೀತಿ ಇದೆ ಅವಾಗ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಏನು ಅಂತಂದರೆ, ಟಿಪ್ಪು ಸುಲ್ತಾನ್ ಅವರು ಈ ಪ್ಲೇಸ್ನ ಎಷ್ಟೇ ಸೇಫ್ ಮಾಡೋದಕ್ಕೆ ನೋಡಿದ್ರೂ ಕೂಡ ಬ್ರಿಟಿಷ್ ಅವರು ಶ್ರೀರಂಗಪಟ್ಟಣ ಡಿಸ್ಟ್ರಾಯ್ ಮಾಡಿದ್ಮೇಲೆ ಈ ಪ್ಲೇಸ್ನ ಇದನ್ನು ಅವರು ಅಂಡರ್ಗೆ ತಗೊಂಡು ಈ ಪ್ಲೇಸ್ ಪಾರ್ಟ್ನ ಕೂಡ ಡಿಸ್ಟ್ರಾಯ್ ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈ ಪ್ಲೇಸ್ ಯಾವ ರೀತಿ ಇದೆ ಅಂತ ಗ್ರಾಸ್ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡಲ್ಲಿ ಯಾವ ರೀತಿ ಹಾಳಾಗಿದೆ ಅಂತ. ಆ್ಯಂಡ್ ಸಮ್ ವಾಲ್ಸ್ನ ನೋಡಿ, ನಾನು ಆಗಲೇ ಹೇಳಿದಾಗೆ ಇದು ದೊಡ್ಡ ವಾಲ್ಸ್ನ ಗ್ರಾನೈಟ್ ಸ್ಟೋನಿಂದ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ, ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಅಲ್ಲಿದ್ದು ಒಬ್ಬ ಇನ್ಚಾರ್ಜ್ ಬಂದ್ಬಿಟ್ಟು ನಾವಲ್ಲಿ ವೀಡಿಯೋಸ್ ಮಾಡುವಾಗ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಬಾರ್ದು, ಮಾಡಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಅದನ್ನು ಕೇಳಿ ಸ್ವಲ್ಪ ಟೆನ್ಷನ್ ಆಯಿತು. ಯಾಕಪ್ಪ ಅಂತಂದರೆ ಅಷ್ಟೊಂದೆಲ್ಲ ವೀಡಿಯೋಸ್ ಮೇಲಿಂದ ಕೆಳಗವರೆಗೂ ಕಷ್ಟಪಟ್ಟು ಮಾಡ್ಕೊಬಂದಿದ್ದೀವಿ, ಈಗ ಡಿಲೀಟ್ ಮಾಡಿ ಅಂದರೆ ಆಬ್ವಿಯಸ್ಲಿ ಯಾರಿಗಾದರೂ ಟೆನ್ಷನ್ ಆದೇ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತಾಯಿದ್ರು, ಪರ್ಮಿಷನ್ಸ್ ಇಲ್ಲದೆ ವೀಡಿಯೋ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನೀವು ನ್ಯೂ ಡೆಲ್ಲಿಗೆಲ್ಲ ಹೋಗಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಆದರೂ ಕೂಡ ನಾವು ನಮ್ಮ ಫೋನಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಮೇಲೆ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಕೂರೋದಕ್ಕೆ ಸ್ವಲ್ಪ ಸ್ಪೇಸ್ ಇದೆ, ಬಿಸಿಲು ಟೈಮಲ್ಲಿ ಕೂರೋದಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೇಲೆಲ್ಲ ನೋಡಿಕೊಂಡು ಈಗ ಕೆಳಗಡೆ ಬರ್ತಾ ಇದ್ದೀನಿ. ಕೆಳಗಡೆ ನೋಡಿ ನೀವು ಯಾವ ರೀತಿ ಗ್ರಾಸ್ ಎಲ್ಲ ಹಾಳಾಗಿದೆ ಅಂತ. ಸೊ ಇಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಗೋಡೆಗಳ ಮೇಲೆಲ್ಲ ಯಾವ ರೀತಿ ಫಂಗಸ್ ಡೆವಲಪ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿದ್ರು ಅಂದರೆ ಈ ಫೋರ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ನೀವಿಲ್ಲಿ ವಾಲ್ಸ್ಗಳನ್ನ ನೋಡ್ತಾ ಇರ್ಬೋದು, ಅವರು ಆವಾಗಿನ ಕಾಲದಲ್ಲೇ ಯಾವ ರೀತಿ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ವಾಲ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ತುಂಬ ಇಯರ್ಸ್ಗಳೇ ಆಗಿದೆ. ಬಟ್ ಸ್ಟಿಲ್ ಆದರೂ ಕೂಡ ಈ ವಾಲ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನೀವು ವಾಲ್ಸ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ತುಂಬ ಫಂಗಸ್ ಎಲ್ಲ ಡೆವಲಪ್ ಆಗಿದೆ. ಅಲ್ಲಿ ನೋಡಿಕೊಂಡು ಹೀಗೆ ಸ್ವಲ್ಪ ಈಚೆ ಬಂದ್ವಿ. ಆ್ಯಂಡ್ ಮೇಲೆ ನೋಡಿದಾಗ ಕೆಳಗೂ ಮೇಲೆ ಸ್ವಲ್ಪ ಸಿಮಿಲರೇ ಅನಿಸ್ತು. ಆ್ಯಂಡ್ ಇಲ್ಲಿ ತುಂಬ ಸೀಕ್ರೆಟ್ ರೂಮ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಈ ಫೋರ್ಟ್ನ ಅವರು ವಾರ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದರಿಂದ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಈ ಫೋರ್ಟ್ ವಾಲ್ಸ್ನ 2 ಲೇಯರ್ಸಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ 1 ಲೇಯರ್ನ ಬಂದು ಸ್ಟೋನಿಂದ ಆ್ಯಂಡ್ ಇನ್ನೊಂದು ಲೇಯರ್ನ ಬ್ರಿಕ್ಕಿಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ನೋಡಿಕೊಂಡು ಫೋಟೋಸ್ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈಚೆ ಬಂದ್ವಿ. ಹಾಗೆ ಈಚೆ ಬರ್ತಿರುವಾಗ ನಮಗೊಂದು ಅಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಗೆ ಹೋಗೋದಕ್ಕೆ 4 ಸೈಡು ಕೂಡ ನಮಗೆ ಸ್ಟೆಪ್ಸ್ ಸಿಗುತ್ತೆ. ನಾವು ಹಾಗೆ ಕೆಳಗಡೆ ಹೋಗೋಣ ಅಂತ ಹೋದೆ. ಬಟ್ ಅಲ್ಲಿರೋಂಥ ಸ್ಟೆಪ್ಸ್ಗಳು ಹಾಳಾಗಿರೋದ್ರಿಂದ ಸ್ಕಿಡ್ ಆಗ್ತಿತ್ತು. ಸೊ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ. ಮತ್ತು ಹೀಗೆ ಮೇಲೆ ಬಂದ್ವಿ. ಇಲ್ಲೊಂದು ಸೀಕ್ರೆಟ್ ರೂಮ್ ಇತ್ತು, ಅದರೊಳಗಡೆ ಏನಿದೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ ಏನಿದೆ ಅಂತ. ಇದು ಬಂದು ಸೀಕ್ರೆಟ್ ರೂಮ್ಸ್ಗಳು ಅವರು ವಾರ್ಗಳ ಟೈಮಲ್ಲಿ ಅವ್ರ ಎಕ್ವಿಪ್ಮೆಂಟ್ಸ್ ಅಂತಂದರೆ ಗನ್ ಪೌಡ್ರ್ ಆಗಿರ್ಬೋದು, ಗನ್ಸ್ನಾಗಿರ್ಬೋದು ಅವರೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೂಮ್ಸ್ನ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಬಟ್ ಕನ್ಫರ್ಮ್ ಆಗಿ ನನಗೂ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕತ್ಲೆ ಇದೆ ಅಂತ. ಅವರು ಈ ರೀತಿ ಕತ್ಲೆ ಇರೋ ರೂಮ್ಸ್ನೇ ಯೂಸ್ ಮಾಡ್ತಿದ್ರು. ಯಾಕೆ ಅಂತಂದರೆ ಇಲ್ಲಿರೋ ಅಂಥದ್ದು ಯಾರಿಗೂ ಗೊತ್ತಾಗಬಾರ್ದು, ಅವ್ರ ಎಕ್ವಿಪ್ಮೆಂಟ್ ಸ್ಟೋರ್ ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಇಲ್ಲಿ ಈ ರೀತಿ ಸ್ಟೋರ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಬಟ್ ನಂಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ನೋಡಿಕೊಂಡು ಈಗ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಓವರಾಲ್ ನೋಡಿದ್ರೆ ಮೇಲೆ 1 2 to 3 ಸೀಕ್ರೆಟ್ ರೂಮ್ಸ್ಗಳಿದೆ. ಅದು ಬಿಟ್ಟರೆ ಮೇಲೆ ಎಲ್ಲ ನೋಡ್ಕೊಂಡ್ವಿ. ಈಗ ಮತ್ತೆ ರಿಟರ್ನ್ ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ವೀಕೆಂಡ್ ಡೇಸಲ್ಲಿ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಬಂದಿದ್ದರು. ಆ್ಯಂಡ್ ಅಲ್ಲಿ ತುಂಬ ನಾಯ್ಸ್ ಇದ್ದಿದ್ದ ರೀಸನ್ ಅಲ್ಲಿ ಮಾತಾಡೋದಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ಮೇಲೆ ಕೆಳಗೆ ತುಂಬ ಸಿಮಿಲರ್ ಇದೆ. ಯಾಕಪ್ಪ ಅಂತಂದರೆ ಅವರಿಲ್ಲಿ ಪರ್ಮನೆಂಟಾಗಿ ಇರೋದಕ್ಕೋಸ್ಕರ ಈ ಫೋರ್ಟ್ನ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಜಸ್ಟ್ ವಾರ್ಗೋಸ್ಕರ. ಅಂತಂದರೆ ಇಲ್ಲಿ ನಿಜಾಮ್ ಹೈದ್ರಾಬಾದ್ ಆಗಿರ್ಬೋದು, ಬ್ರಿಟಿಷ್ ಅವರಿಂದ ಆಗಿರ್ಬೋದು, ಇಲ್ಲಿ ಐಡ್ ಆಗೋದಕ್ಕೋಸ್ಕರ ಈ ಒಂದು ಫೋರ್ಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿರೋಂತಹ ನೇಚರ್ ತುಂಬ ಸಖತ್ತಾಗಿದೆ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಇಲ್ಲಿ ತುಂಬ ಮೂವೀಸ್ ಎಲ್ಲ ಶೂಟ್ ಮಾಡಿದ್ದಾರೆ. ನಂಗೆ ಗೊತ್ತಿರೋ ಪ್ರಕಾರ ಮುಸ್ಸಂಜೆ ಮಾತು ಮತ್ತು ಮುಂಗಾರು ಮಳೆ ಶೂಟಿಂಗ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ನಾವೆಲ್ಲ ನೋಡಿಕೊಂಡು ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ ಅಲ್ವಾ, ಈ ಫೋರ್ಟ್ನ ಫ್ರೆಂಚ್ ಇಂಜಿನಿಯರ್ಸ್ನ ಯೂಸ್ ಮಾಡಿಕೊಂಡು ಯುರೋಪಿಯನ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅವರು ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಹಾಗೆ ಇದೆಲ್ಲ ನೋಡಿಕೊಂಡು ಕೆಳಗಡೆ ಹೋಗೋಣ ಅಂತ ಮತ್ತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವರು ತುಂಬ ಮೇಂಟೆನೆನ್ಸ್ ಮಾಡಿಲ್ಲ. ಮಾಡಿದ್ರೆ ಇನ್ನೂ ಈ ಫೋರ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಹಾಗೆ ನಾವು ಕೆಳಗೆ ಹೋಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು, ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇದು ಇವತ್ತು ನನ್ನ ಹೆರಿಟೇಜ್ ವಾಕ್ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.